ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ಬೇಗ ಇವತ್ತು ಒಂದು ಸಿಂಪಲ್ಲಾಗಿ ಹಾಗೆ ರುಚಿಕರವಾಗಿ ಬಿರಿಯಾನಿ ಮಾಡೋ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಸೊ ಮೊದಲನೇದಾಗಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊತೀನಿ. ನಂತರ ನಾನು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ನೀವೆಷ್ಟು ಕ್ವಾಂಟಿಟಿಯಾಗಿ ಯೂಸ್ ಮಾಡ್ತೀರೋ ಅಷ್ಟು ಯೂಸ್ ಮಾಡಿ. ನಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿಗೆ ಬಿರಿಯಾನಿ ಮಾಡ್ತಿದ್ದೀನೋ ಅಷ್ಟಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆನ. ಸೊ ನಂತರ ನಾನಿಲ್ಲಿ ಕಟ್ ಮಾಡೋದಕ್ಕಂತ ಈರುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಚಿಟಪಟ ಅಂತ ಇದೆ ಎಣ್ಣೆಲಿ ಹಾಕಿದ ತಕ್ಷಣ. ಸೊ ನೋಡ್ತಿರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು ಈರುಳ್ಳಿನ. ಸೊ ಚೆನ್ನಾಗಿ ಫ್ರೈ ಆಗಬೇಕಿದು ಈರುಳ್ಳಿ. ಹಾಗೆ ಅದು ಫ್ರೈ ಆಗೋಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬಿರಿಯಾನಿಗೆ. ಸೊ ಏನೇನ ಅಂತ ಪುದೀನ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ರುಬ್ಕೊತೀನಿ ಇದನ್ನು. ಸೊ ನಂತರ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾಯಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಸಾಕು. ಸೊ ನೋಡಿದಿರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ 3/4 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾನಿಲ್ಲಿ ಸ್ಲೈಸ್ ಆಗಿ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ, ಬೇಗ ಸಾಫ್ಟ್ ಆಗಬೇಕು ಅಂದರೆ ಹಾಗೆ 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಕೂಡ ಸೇರಿಸ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ ಇದು. ಬನ್ನಿ, ನಂತರ ನಾನು ರುಬ್ಬಿಟ್ಟಿರ್ತಕ್ಕಂಥ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಎಲ್ಲವನ್ನು ಚೆನ್ನಾಗಿ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಹಾ, ಘಮ ಹೇಗೆ ಬರ್ತಾಯಿದೆ ಗೊತ್ತಾ ಫ್ರೆಂಡ್ಸ್? ತುಂಬಾ ಚೆನ್ನಾಗಿದೆ ಘಮ. ಸಿಂಪಲ್ಲಾಗೂ ಇರುತ್ತೆ, ಹಾಗೆ ರುಚಿಕರವಾಗೂ ಇರುತ್ತೆ. ಸೊ ಯಾವುದೇ ರೀತಿ ಹೋಲ್ ಮಸಾಲಾಸ್ನ ಯೂಸ್ ಮಾಡಿಲ್ಲ ನಾನು, ಬರೀ ಪೌಡರ್ಸ್ನ ಯೂಸ್ ಮಾಡಿದ್ದೀನಿ ಅಷ್ಟೇನೆ. ಸೊ ಹೋಲ್ ಮಸಾಲ ಹಾಕೋದ್ರಿಂದಾಗಿ ಬಾಯಿಗೆ ಹಂಗೆ ಸಿಗ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಇರಿಟೇಷನ್ ಆಗುತ್ತೆ ಅದು ಸಿಗೋದ್ರಿಂದ. ಸೊ ಆ ಕಾರಣದಿಂದಾಗಿ ಸಿಂಪಲಾಗಿ ಮಾಡ್ತಕ್ಕಂಥ ಬಿರಿಯಾನಿನ ತೋರಿಸ್ತಾ ಇದ್ದೀನಿ ಇವತ್ತು. ನಂತರ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಯೂಸ್ ಮಾಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡಿದ್ದೀನಿ. ಎರಡನ್ನೂ ಹಾಕಿದ ನಂತರ ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು ಮಸಾಲ ಎಲ್ಲ ಸೇರಿ. ಈ ಟೈಮ್ನಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಸೊ ಅದಕ್ಕೆ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಅನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು
ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡ್ತಿರ್ಬೋದು ಹೇಗೆ ಮಸಾಲೆ ಕಾಣ್ತಾ ಇದೆ ಅಂದ್ಬಿಟ್ಟು. ನೋಡ್ತಾ ಇದ್ರೇ ಬಾಯಿಲಿ ರುಚಿ ನೀರು ಬರುತ್ತೆ. ಇನ್ನು ತಿನ್ನಬೇಕಾದ್ರೆ ಜಸ್ಟ್ ಊಹಿಸ್ಕೊಳ್ಳಿ ಸಾಕು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಚಿಕನ್ ಅಂದರೆ ಯಾರಿಗೆಲ್ಲ ಇಷ್ಟ, ಯಾರಿಗಿಷ್ಟ ಇರಲ್ಲ ಹೇಳಿ ನೋಡೋಣ. ಸೊ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗಿದು. ನಂತರ ತೊಳೆದಿರ್ತಕ್ಕಂಥ ಅಕ್ಕಿಯನ್ನು ಹಾಗೆ ನೆನೆ ಇಟ್ಕೊಂಡಿದ್ದೆ ಅಕ್ಕಿ. ಸೊ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ಪಕ್ಕದಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಕಾದಂಥ ಬಿಸಿನೀರನ್ನ ಸೇರಿಸ್ಕೊತೀನಿ ನಾನು ಇವಾಗ. ನೋಡ್ತಾ ಇರ್ಬೋದು ನೀರು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ತೆಗೆದುಕೊಂಡಿರೋದು ಅರ್ಧ kg ಅಕ್ಕಿ. ಓಪನ್ ಲಿಡ್ಡಲ್ಲಿ ಮಾಡೋ ಕಾರಣ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನೀರು. ಸೊ ಆವಿಯಾಗಿ ಇದಾಗುತ್ತೆ, ನೀರು ಜಾಸ್ತಿ ಹಿಡಿಯುತ್ತೆ. ಬೇಯ್ತಾ ಸ್ವಲ್ಪ ನೀರು ಕಡಿಮೆ ಆಗ್ತಾ ಬರುತ್ತೆ. ಸೊ ಅಲ್ಲಿವರೆಗೂ ಬಿಸಿನೀರು ಹಾಕಿರೋ ಕಾರಣ ಬೇಗನೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಿದ್ದು. ನೋಡ್ತಾ ಇದ್ದೀರಾ. ನೆಕ್ಸ್ಟು ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಆವಾಗೇನೂ ಕೂಡ ಹಾಕ್ಕೊಂಡಿದ್ದೆ ಚಿಕನ್ ಬೇಯೋದಕ್ಕೆ, ಚಿಕನ್ ಹಿಡಿಯೋದಕ್ಕೆ. ಸೊ ಇವಾಗ ನಾನು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಇವಾಗ. ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡ್ತಿರ್ಬೋದು. ಸೊ ಇದು ಕುದೀತಾ ಆಲ್ಮೋಸ್ಟ್ ಅಕ್ಕಿಲಿರ್ತಕ್ಕಂಥ ನೀರೆಲ್ಲ ಕಡಿಮೆ ಆಗಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಬೇಯಿಸ್ಕೋಬೇಕು, ಕುದಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಘಮ ಬರ್ತಾಯಿದೆ ಗೊತ್ತಾ ಫ್ರೆಂಡ್ಸ್. ನೋಡಿ ಇವಾಗ ಇದಾಗಿದೆ, ನೀರೆಲ್ಲ ಹಿಂಗಿದೆ. ಸೊ ಇವಾಗ ದಮ್ ಕಟ್ಟೋದಕ್ಕೆ ರೆಡಿಯಾಗಿದೆ ಇದು, ನೋಡ್ತಿರ್ಬೋದು. ಸೊ ದಮ್ ಕಟ್ಟೋದಕ್ಕೆ ಒಂದು ಲೆವೆಲ್ ಮಾಡಿಕೊಂಡು ನಂತರ ಇದ್ರ ಮೇಲೆ ಒಂದೇ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ನೋಡಿ ಇದಾಗಿದೆ. ನಂತರ ಒಂದು ಕಬ್ಬಿಣದ ಹಂಚನ್ನು ಇಡ್ತೀನಿ ಒಲೆ ಹಚ್ಚಿ. ಅದು ಚೆನ್ನಾಗಿ ಕಾಯಬೇಕು. ಸೊ ಕಾದಂಥ ಹಂಚಿನ ಮೇಲೆ ನಾನು ಬಿರಿಯಾನಿ ಪಾತ್ರೆಯನ್ನು ಇಟ್ಟು ದಮ್ ಕಟ್ತೀನಿ. ಸೊ ಅದಕ್ಕೊಂದು ಅಂತ ಪ್ಲೇಟನ್ನು ತೆಗೆದುಕೊಂಡು ಮುಚ್ಚಿ ಅದ್ರ ಮೇಲೆ ಭಾರವಾದ ಒಂದು ಕಲ್ಲನ್ನು ಇಡಬೇಕು. ಸೊ ನೋಡಿ ಇಟ್ಟಿದ್ದೀನಿ. ಸೊ ಓಪನ್ ಮಾಡಿ ನೋಡೋಣ ಬನ್ನಿ. ನೋಡಿದ್ರಲ್ಲ, ಆಹಾ ಬಿರಿಯಾನಿ ಘಮ ಹೆಂಗೆ ಬರ್ತಾಯಿದೆ ಗೊತ್ತಾ ಫ್ರೆಂಡ್ಸ್. ಬನ್ನಿ ಮಿಕ್ಸ್ ಮಾಡೋಣ, ತಡ ಯಾಕೆ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಬಿರಿಯಾನಿ ಟೇಸ್ಟ್ ಹೇಗೈತೆ ಅಂತ ಹೇಳ್ತೀನಿ ಬನ್ನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಫೈನಲಾಗಿ ನಾನು ಸರ್ವ್ ಮಾಡ್ಕೊತೀನಿ. ಸೊ ರುಚಿ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್.
ನೀವು ಕೂಡ ಟ್ರೈ ಮಾಡಿ ನೋಡಿ, ಮನೇಲಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ಲೈಕನ್ ಕಾಣ್ತಿದೆಯಲ್ಲ ಪಕ್ಕದಲ್ಲೇ, ಸೊ ಬೆಲ್ಲೈಕನ್ ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.